ಸೆಕ್ಯೂರಿಟಿ ಪ್ಲಸ್ ನಮ್ಮ ಪ್ರಮೋಟರ್ಸು ನಮ್ಮ ಸ್ಟಾಫ್ಸ್ ಎಲ್ಲರೂ ಸೇರಿಸಿ ಇಲ್ಲಿ ನಾವು 10-12 ಜನ ಇದ್ದೀವಿ. ಸೇಫ್ಟಿ ಬಗ್ಗೆ ಏನೋ ನಾವು ಯಾವುದೂ ರಿಸ್ಕ್ ತಗೊಳ್ಳೋದು ಇಲ್ಲ. ಎಲ್ಲದಕ್ಕೂ ಎಲ್ಲ ಮಕ್ಕಳನ್ನೂ ನಾವು ಸೇಫ್ಟಿಯಾಗಿ ನಮ್ಮ ಕೈ ಹಿಡ್ಕೊಂಡೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅದೇ ಥರ ಆಟ ಆಡಿಸಿದ್ಮೇಲೆ ವಾಪಸ್ ಕರ್ಕೊಂಡು. ಪ್ರತಿ ವರ್ಷದಂತೆ ಈ ವರ್ಷವೂ ಫೀನಿಕ್ಸ್ ಮಾರ್ಕೆಟ್ ಸಿಟಿಯು ಟ್ರೋಲ್ ವಿಲೇಜ್ ಅನ್ನು ಪ್ರಸ್ತುತಪಡಿಸುತ್ತಿದ್ದು, ವಿಸ್ಮಯಕಾರಿಯಾದ 2 ತಿಂಗಳ ಅವಧಿಯ ಉತ್ಸವವನ್ನು ಪಾಪ್ ವಿಲೇಜ್ ಅಥವಾ ಪಾಪ್ ಟ್ರೋಲ್ ವಿಲೇಜ್ನೊಂದಿಗೆ ಮಕ್ಕಳಿಗೆ ಮನರಂಜನೆ ನೀಡಲಿದೆ. One baby is not your priority. Hundreds of babies are there. ಬೇಸಿಗೆಯಲ್ಲಿ ಮಕ್ಕಳಿಗೆ ಮನರಂಜನೆ ನೀಡಲು ಫೀನಿಕ್ಸ್ ಮಾರ್ಕೆಟ್ ಸಿಟಿಯು ಹಾಲಿಡೇ ಲ್ಯಾಂಡ್ ಉತ್ಸವವನ್ನು ಆಯೋಜಿಸುತ್ತಿದ್ದು, ಇದು ಚಿಕ್ಕ ಚಿಕ್ಕ ಮಕ್ಕಳಿಗೆ ತಮ್ಮ ನೆಚ್ಚಿನ ಪಾತ್ರಗಳೊಂದಿಗೆ ಭೇಟಿಯಾಗಲು, ಸಂವಾದಿಸಲು ಮತ್ತು ಚಿತ್ರಗಳನ್ನು ತೆಗೆದುಕೊಳ್ಳಲು ಇಲ್ಲಿ ಅವಕಾಶವನ್ನು ಒದಗಿಸಲಾಗಿದೆ. ಹಾಲಿಡೇ ಲ್ಯಾಂಡ್ ಉತ್ಸವದಲ್ಲಿ ಮಕ್ಕಳು ಮನರಂಜನೆಯಲ್ಲಿ ಸಂಭ್ರಮಿಸುವುದರ ಜೊತೆಗೆ ವಯಸ್ಕರಿಗೂ ಸಹ ತಮ್ಮ ಬಾಲ್ಯವನ್ನು ಮೆಲುಕು ಹಾಕುವಂತೆ ಈ ಉತ್ಸವ ಮಾಡುತ್ತದೆ. ಫೀನಿಕ್ಸ್ ಮಾರ್ಕೆಟ್ ಸಿಟಿ ವ್ಯವಸ್ಥಾಪಕರಾದ ಮನೋಜ್ ಪ್ರತಿಕ್ರಿಯೆ ನೀಡಿದರು. ಫೀನಿಕ್ಸ್ ಮಾರ್ಕೆಟ್ ಸಿಟಿ ವೈಟ್ಫೀಲ್ಡಿಂದ ಈ ಡಬ್ಬರೊಂದಿಗೆ ನಾನು ಹೇಳಕ್ಕೆ ಸ್ವಲ್ಪ ಇಷ್ಟಪಡ್ತೀನಿ. ಸೊ ಪ್ರತಿ ವರ್ಷವೂ ನಾವು ಹಾಲಿಡೇ ಲ್ಯಾಂಡ್ಗೆ ಒಂದಾದ ಥೀಮ್ ನಾವು ತೊಗೊಂಡ್ಬರ್ತಾ ಇರ್ತೀವಿ. ಸೊ ರೀಸೆಂಟಾಗಿ ಲಾಸ್ಟ್ ಇಯರ್ ನೋಡಿದ್ರೆ ನಾವು ಟೋಕಿಯೋ ಅಂತ ಒಂದು ಥೀಮ್ ಬಂದಿದ್ವಿ, 2 ವರ್ಷಕ್ಕೆ. ಹೋದ ವರ್ಷ ಸರ್ಫ್ ದಿ ಫೀನಿಕ್ಸ್ ಅಂತ ಒಂದು ಥೀಮ್ ತಂದಿದ್ವಿ. ಸೊ ಈ ವರ್ಷವೂ ಟ್ರೋಲ್ಸ್ ಅಂತ ಒಂದು ಥೀಮ್. ಸೊ ಇಂಡಿಯಾಲೇ ಇದೆ ಫಸ್ಟ್ ಟೈಮು. ಸೊ ಕಿಡ್ಸ್ಗಂತ ನಾವು ಎಕ್ಸ್ಕ್ಲೂಸಿವ್ ಏನು ಮಾಡಿಲ್ಲ, ಇದು ಕಿಡ್ಸು ಮತ್ತು ಎಲ್ಡರ್ಸ್ ಎಲ್ಲರಿಗೂ ಇದು ಈ ಆ್ಯಕ್ಟಿವಿಟಿ ಮಾಡಿಟ್ಟಿದ್ವಿ ಡೆಕೋರು. ಸೊ ಇದರಲ್ಲಿ ಏನೋ ಒಂದು ವಿಶೇಷ ಏನಂತ ಹೇಳಿದ್ರೆ, ಇಲ್ಲಿ ಎಲ್ಲರಿಗೂ ಫ್ರೀಯಾಗಿ ಬಂದು ಮಕ್ಕಳನ್ನ ಕರ್ಕೊಂಡ್ಬಂದು ಇಲ್ಲಿ ಆಟ ಆಡಿಸ್ಬೋದು. ಇಟ್ಸ್ ನಾಟ್ ಓನ್ಲಿ ಫಾರ್ ಬರೀ ಕಿಡ್ಸ್ ಅಂತ ಅಲ್ಲ, ಪೇರೆಂಟ್ಸ್ನ ಕರ್ಕೊಂಡ್ಬಂದು ಇಲ್ಲಿ ಒಳಗಡೆ ಶಾಪಿಂಗು ಮಾಡ್ಬೋದು. ಪ್ರತಿ ವರ್ಷವೂ ನಾವು ಏನಾದರೂ ಒಂದು ಇನೋವೇಟಿವ್ ಮಾಡ್ತಾ ಇರ್ತೀವಿ. ಸೊ ಈ ಸಾರಿ ಏನೋ ಇಲ್ಲಿ ವೈಟ್ಫೀಲ್ಡಲ್ಲಿ ಇದೊಂದು ಮಾಡಿದ್ದೀವಿ ನಾವು. ಫೀನಿಕ್ಸ್ ಮಾರ್ಕೆಟ್ ಸಿಟಿಗೆ ಬಂದಿದ್ದ ಗ್ರಾಹಕರು ಪ್ರತಿಕ್ರಿಯೆ ನೀಡಿದರು. Enjoy with the kids, and we saw this ad in the WhatsApp and Facebook. So precisely my daughter is quite enjoying here, and it's a great place.